ದ್ರುಪದೆಯೊಳಗೆ ನೆಲೆಸಿ ಉಲುಕುಂಟ್ರಾಯ ಎಂದು ಹೆಸರಾಗಿ ಬಂದ ಭಕ್ತಾದಿಗಳಿಗೆ ಬೇಡುದನ್ನು ನೀಡುವ ಶ್ರೀ ಉಲುಕುಂಟೇಶ್ವರನ ಈ ಒಂದು ವಿಡಿಯೋನಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಸೊ ಈ ಒಂದು ಸ್ವಾಮಿಯ ದರ್ಶನ ಮಾಡ್ಲಿಕ್ಕೆ ಬಹಳ ದೂರದ ಊರುಗಳಿಂದ ಬರ್ತಾರೆ. ಉಲುಕುಂಟೇಶ್ವರ ಸ್ವಾಮಿಯ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ. ವಿಡಿಯೋ ನೋಡ್ತಾ ಇರಿ, ಖಂಡಿತ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಮ್ಮ ಐರಾವತ ಬಂದ್ಬಿಟ್ಟು 10 ವರ್ಷ ಆಗಿದೆ, ಬಟ್ ಸ್ನಾನ ಮಾಡಿಸಿರೋದ್ರಿಂದ ನಿನ್ನೆ ತಾನೇ ಬಂದಿದೆ ಅನ್ನೋ ತರ ಲುಕ್ ಕೊಡ್ತಾ ಇದೆ. ಆ ಒಂದು ದೃಶ್ಯಾವಳಿನೂ ನೋಡ್ಬೋದು. ಹಾಗೆ ಸ್ನೇಹಿತರೆ, ನಿಂಗನಹಳ್ಳಿ ಮೇಲೆ ತೊಣಸಿಗೇರಿಗೆ ಹೋಗುವ ರಸ್ತೆಯಲ್ಲಿ ಒಂದು ಸುಂದರವಾದ ವ್ಯೂ ಪಾಯಿಂಟ್ ಇದೆ. ನೀವು ಯಾರಾದ್ರೂ ಬಂದ್ರೆ ಈ ಒಂದು ವ್ಯೂ ಪಾಯಿಂಟ್ ನೋಡ್ಕೊಂಡ್ ಬನ್ನಿ, ತುಂಬಾ ಸೊಗಸಾಗಿ ಕಾಣುತ್ತೆ. ಸ್ನೇಹಿತರೆ, ಅಲ್ಲಿನ ವ್ಯೂ ಪಾಯಿಂಟ್ ನೋಡ್ಕೊಂಡು ಮತ್ತೆ ಬೇಗ ವಾಪಸ್ ಬರ್ಬೇಕು. ಯಾಕಪ್ಪ ಅಂತಂದ್ರೆ ಊರಲ್ಲಿ ಕೆಲಸ ಇದೆ, ಬಟ್ ಶ್ರಾವಣದಲ್ಲಿ ಈ ಒಂದು ಸ್ವಾಮಿ ದರ್ಶನ ಮಾಡೋಣ ಅನ್ಕೊಂಡಿದ್ದೆ, ಅದಕ್ಕೋಸ್ಕರ ಬಂದಿದ್ದೀನಿ ಸ್ನೇಹಿತರೆ. ಬನ್ನಿ ಈಗ ಆ ಒಂದು ಸ್ವಾಮಿಯ ದರ್ಶನ ಮಾಡೋಣ. ಓಕೆ. ಸೊ ಬಜರಂಗಿ ದೇವಸ್ಥಾನದ ಒಳಗಡೆ ಹೋಗುವ ಮುಂಚೆ ಒಂದ್ಸರಿ ಬಜರಂಗಿಯ ಬಾವುಟ ಹಾರ್ತಾ ಇರೋದನ್ನ ನೋಡಿ. ಸ್ನೇಹಿತರೆ, ಬೊಮ್ಮನಘಟ್ಟ ಉಲುಕುಂಟೇಶ್ವರ ದೇವಾಲಯದ ಹತ್ರ ಇದ್ದೀನಿ. ಈಗ ಒಳಗಡೆ ಹೋಗಿ ಆ ಸ್ವಾಮಿಯ ದರ್ಶನ ಮಾಡೋಣ. ಓಕೆ. ಸೊ ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ಎಡಗಡೆಗೆ ಕಾಣುವ ಸೀತಾರಾಮ ಲಕ್ಷ್ಮಣರ ದೇವರ ದರ್ಶನ ಮಾಡಿಕೊಂಡು ಗರ್ಭಗುಡಿಯಲ್ಲಿರುವಂತ ಶ್ರೀ ಮಾರುತಿರಾಯ ಅಂದ್ರೆ ಶ್ರೀ ಉಲುಕುಂಟೇಶ್ವರನ ದರ್ಶನ ಮಾಡಿಕೊಂಡು ಸೊ ಪೂಜಾರಿ ಕೊಡುವ ಮಂಗಳಾರತಿ ತಗೊಂಡು ಹಿಂದ್ಗಡೆ ಬಂದೆ. ಈ ಒಂದು ಹಿಂದ್ಗಡೆ ಬಂದ್ಬಿಟ್ಟು ಸ್ವಾಮಿಯ ಬೆನ್ನಿಗೆ ರೂಪಾಯಿ ಕಾಯಿನ್ಗಳು ಹಚ್ಚುತ್ತಾರೆ ಸ್ನೇಹಿತರೆ. ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಹಚ್ಚಿದ್ರೆ ಅದೊಂದು ನೆರವೇರುತ್ತೆ ಅಂತೇಳಿ ಇಲ್ಲಿನ ಭಕ್ತಾದಿಗಳ ನಂಬಿಕೆ.